ಏನು ನೋಡ್ತಾ ಇದ್ದೀರಾ ನೀವು? ಇದನ್ನೆಲ್ಲ ರಾಜರ ಕಾಲದಲ್ಲಿ ಮಣ್ಣಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಮಂಟಪ, ಈ ಮಂಟಪದಲ್ಲಿ ಒಂದು ರಹಸ್ಯ ಇದೆ, ಬರೀ ತೋರಿಸ್ತೀನಿ. ಈ 3 ಮೀಟ್ರ್ ಮಂಟಪದ ಕೆಳಗಡೆ ಒಂದು ನೆಲಮಾಳಿಗೆ ಇದೆ. ಆ ನೆಲಮಾಳಿಗೆ ಏನಪ್ಪ ಅಂತಂತಂದರೆ, ರಾಜರ ಕಾಲದಲ್ಲಿ ಆ ನೆಲಮಾಳಿಗೆಯಲ್ಲಿ ವಜ್ರ ವೈದೂರ್ಯ ನಾಣ್ಯಗಳನ್ನು ಬಚ್ಚಿಡಲಾಗ್ತಿತ್ತು ಅಂತ ಮಾಹಿತಿ ಇದೆ. ನೀವೇನು ನೋಡ್ತಾ ಇದ್ದೀರಾ, ಈ ನೆಲಮಾಳಿಗೆ ರಾಜರ ಕಾಲದಲ್ಲಿ ನಾಣ್ಯಗಳನ್ನು ಬಚ್ಚಿಡ್ತಕ್ಕಂಥ ಜಾಗ ಆಗಿತ್ತಿದು. ಇವಾಗ ನೋಡಿದರೆ ಎಲ್ಲ ಕಸ ನೋಡ್ತಾ ಇದ್ದೀರಲ್ಲ, ಪ್ಲಾಸ್ಟಿಕ್ನಿಂದ ಎಲ್ಲ ಫುಲ್ ಕಸ ಆಗಿದೆ. ಕಾಣ್ತಿದ್ದೆ ಈ ಜಾಗದಲ್ಲಿ ರಾಜರು ಅವಾಗ ನಾಣ್ಯಗಳನ್ನು ಬಚ್ಚಿಡ್ತಿದ್ರಂತೆ. ಯಾವ ಕಾಲದಿಂದ ಯಾವ ಕಾಲಕ್ಕೆ ಬಂದೈತೆ ನೋಡ್ರಿ ನೀವೇ. ಪ್ಲಾಸ್ಟಿಕ್ ಬಾಟಲ್ಗಳು ದಶಕಗಳ ಹಿಂದೆ ಹೇಳ್ತಿರೋದು ನಾವೀಗ. ಇದು ಬಿಚ್ಚುಗತ್ತಿ ವರಮಣ ನಾಯಕ, ವೀರ ಮದಕರ ನಾಯಕ ಇವ್ರ ಕಾಲದಲ್ಲಿ ಇದನ್ನೆಲ್ಲ ನಾಣ್ಯಗಳನ್ನು ಸಂಗ್ರಹಿಸಕ್ಕೆ, ಈ ಐದಾರಿಗಳಿಂದ ಅವರುಗಳಿಂದ ಎಲ್ಲ ನಾಣ್ಯಗಳನ್ನು ಸಂಗ್ರಹಿಸಕ್ಕೆ ಕಾಪಾಡೋಕ್ಕೋಸ್ಕರ ಮಾಡಿದಂಥ ನೆಲಮಾಳಿಗೆ ಇದು. ವಜ್ರ ವೈದೂರ್ಯಗಳು ನಾಣ್ಯಗಳನ್ನೆಲ್ಲ ಇಲ್ಲಿ ಇಡ್ತಾ ಇದ್ರು. ಈಗ ಎಲ್ಲ ಕಸ ಇಡ್ತಾ ಇದ್ದಾರೆ ಅಷ್ಟೇ ಡಿಫ್ರೆನ್ಸ್. ಎಂಥ ಜಾಗದಿಂದ ಎಂಥ ಪರಿಸ್ಥಿತಿಗೆ ಬಂದ್ವಿ ನಾವು. ಇದೆಲ್ಲ ಏನು ಕಾಣ್ತಾ ಇದೆ, ಇದೆಲ್ಲ ಮಣ್ಣಿನಿಂದ ಮಾಡಿದಂಥ ಗೋಡೆಗಳು, ಇವೆಲ್ಲ ರಾಜರ ಕಚೇರಿಗಳು. ಈಗೆಲ್ಲ ಮಳೆ ಬಂದ್ಬಿಟ್ಟು ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ಆ ಕಾಲದಲ್ಲಿ ಬ್ರೋ ಇದೆಲ್ಲ ಯಾವ ಮಣ್ಣಲ್ಲಿ ಮಾಡಿರ್ಬೋದು ಅಂತ. ಇಷ್ಟು ವರ್ಷಗಳಾದ್ರೂ ದಿನಕ್ರಮೇಣ ಇದು ಸ್ವಲ್ಪ ಮಳೆ ಒಂದೆಲ್ಲ ಕರೆಕ್ಟಾ ಇದೆ. ಆದರೂ ಇಷ್ಟೆಲ್ಲ ಉಳಿದಿದೆಯಲ್ಲ, ಇದು ಯಾವ ಥರ ಅಂತ. ಇಂತಿಂಥ ಕಲ್ಲುಗಳನ್ನೆಲ್ಲ ಇಟ್ಟಿದಾರಲ್ಲ ಬ್ರೋ, ಇದ್ರ ಬಗ್ಗೆ ಏನು ಹೇಳ್ತೀರ? ಕಷ್ಟ ಆಯ್ತು ಇದನ್ನೆಲ್ಲ ಕಟ್ಟಿರೋರಿಗೆ ಒಂದು ದೊಡ್ಡ ಸಲಾಮ್. ಇದನ್ನು ಉಳಿಸ್ಕೊಂಡು ಹೋಗೋರಿಗೆ ಒಂದು ದೊಡ್ಡ ಸಲಾಮ್ ಮಾಡ್ಬೇಕು ನಾವೀಗ. ಉಳಿಸ್ತಿಲ್ಲಲ್ಲ, ಮುಂದಿನ ಪೀಳಿಗೆಗಳಿಗೆ ಇದನ್ನೆಲ್ಲ ಉಳಿಸ್ಬೇಕು. ಸರ್ಕಾರ ಇದನ್ನೆಲ್ಲ ಒಂದು, ಇದು ರಾಜರ ಕಾಲದಲ್ಲಿ ಇದ್ದಂಥ ಒಂದು ಕಚೇರಿಯ ಕೋಣೆ. ಒಂದು ಕೋಣೆ ತುಂಬ ಕಸದ ರಾಶಿ. ನೀವೇನು ನೋಡ್ತಾ ಇದ್ದಾರೆ, ಇದು ಕೋಟೆ. ಈಗ ಎಲ್ಲ ಹಚ್ಚ ಹಸಿರು ಇರ್ತಾ ಇತ್ತು ಮಳೆಗಾಲದಲ್ಲಿ, ಈಗ ಬಿಸಿಲುಗಾಲ ಅಂತೇಳಿ ಎಲ್ಲ ಒಣಗೋಗಿದೆ. ಏನೂ ಇಲ್ಲ, ಕ್ಲೀನಿಂಗ್ ಅನ್ನೋದು ಏನಿಲ್ಲ, ಹಚ್ಚ ಹಸಿರು ಏನಿಲ್ಲ. ಯಾರನ್ನ ಹುಡುಗರು ಪುಂಡು ಪೊಗರಿಗಳನ್ನ ಬಂದು ಒಂದು ಬೀಡಿ ಕಡ್ಡಿ ಬೆಂಕಿ ಕಡ್ಡಿ ಹಚ್ಚಿಬಿಟ್ರೆ ತಗ ಅಷ್ಟೇ. ಅಲ್ಲಿ ಕಾಣ್ತಿದೆಯಲ್ಲ ನಿಮಗೆ, ಇದು ಗೋಪಾಲ ಸ್ವಾಮಿ ದೇವಸ್ಥಾನ ಅಂತೇಳಿ. ಇನ್ನೊಂದು ಕಚೇರಿಗೆ ಹೋಗ್ತೀನಿ ಹಂಗೆ. ಆ ಕಚೇರಿಯಲ್ಲಿ ಯಾವ ಥರ ಕಸ ಕಡ್ಡಿ ಐತೆ ನೋಡೋಣ. ಅದನ್ನು ಯಾವುದೋ ಕಲ್ಲು ಐತಲ್ಲ ಬ್ರೋ, ಯಾವ ಬ್ರೋ ಇದು? ಇದನ್ನ ಒಳಕಲ್ಲು ಅಂತಾರೆ ನಮ್ಮ ಅಜ್ಜಿ ಕಾಲದಾಗಿದೆ. ಮತ್ತು ಇದು ಒಳಗಿಲ್ವಲ್ಲ ಬ್ರೋ? ಒಳಗಿರೋಕೆ ಇದು ಇದಕ್ಕೆ ಒಳಕಲ್ಲು ಅನ್ನೋದು. ಯಾವುದೋ ಹಳೆ ಕಲ್ಲು, ಒಳ್ಳೆ ಇದು ಕಲ್ಲಾಗಿದೆ ಬ್ರೋ ಇದು. ಇಂಥವನ್ನೆಲ್ಲ ಮೋನ್ಯುಮೆಂಟಲ್ಲಿ ಇಡಬೇಕು ಬ್ರೋ, ಒಂದು ವಸ್ತು ಸಂಗ್ರಹದಲ್ಲಿ. ಹಾಗೆ ನೋಡಿದ್ವಲ್ಲ ಅದೇ ಬಾಗಿಲು ಬ್ರೋ ಇದು. 2 ಬಾಗಿಲು ನೋಡಿ, ಒಂದು ಮನೆ 3 ಬಾಗಿಲು. ಇದನ್ನೆಲ್ಲ ಬರೀ ಸಿಮೆಂಟ್ ಇಲ್ದಲೆ ಯಾವುದೇ ಇಲ್ದಲೆ ಬರೀ ಮಣ್ಣಿನಲ್ಲಿ ಕಟ್ಟಿರೋದು ಇದೆಲ್ಲ. ಆ ಮಣ್ಣಿಗಿರೋ ತಾಕತ್ತನ್ನು ಮೆಚ್ಚಬೇಕು. ಗೈಡ್ ಕೇಳೋಣ ಅಂತ ಬಂದ್ವಿ, ಮುಕ್ಕೊಳ್ಳೋ ರೇಟ್ ಹೇಳ್ಬಿಟ್ಟ. ಅದಕ್ಕೆ ನಾವೇ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀವಿ. ನೋಡಿ, ಇದು ಒಂದು ಕಚೇರಿ. ಇದು ಮೋಸ್ಟ್ಲಿ ರಾಜರು ಇದನ್ನೆಲ್ಲ ರಾಜರ ಕೆಳಗೆ ಇದ್ದಂಥ ಎಲ್ಲ ಸೈನಿಕರು, ಏನು ಸೈನ್ಯಾಧಿಕಾರಿಗಳು, ಆಡಳಿತಗಾರರಿದ್ರಂತಲ್ಲ, ಕಚೇರಿ ಅಲೆ ಎಲ್ಲ ಹೋಗ್ಬಿಟ್ಟು ನೆಲ ಸಮಯ ಇಲ್ಲೆಲ್ಲ ಇತ್ತು ಪಾಪ. ಗೋಡೆಗಳು ನೋಡಿ ಕಾಣ್ತಾ ಇದೆ ಇಲ್ಲೆಲ್ಲ. ಇದೆಲ್ಲ ಇವಾಗ ನೆಲ ಸಮಾಧಿ ಮಾಡಿದ್ದಾರೆ. ಇದು ಒಂದು ಏನೋ ಒಂದು ರೂಮ್ ಥರ ಕಾಣಿಸ್ತಾ ಇದೆ. ಮಳೆ ಬಂದು ದಿನಕ್ರಮೇಣ ಅದು ನೀರು ಬಿದ್ದು ಮಣ್ಣಿನ ಗೋಡೆ ಕರಗಿ ಎಲ್ಲ ನೆಲ ಸಮಾಧಿ ಆಗಿದೆ. ನೋಡಿ, ಇದೆಲ್ಲ ಮಣ್ಣಿನ ಗೋಡೆ. ಇಲ್ಲಿ ಮೇನ್ ಕಚೇರಿ ನೋಡೋಣ ಬನ್ನಿ. ಇಲ್ಲಿ ರಾಜರ ಕಾಲದಲ್ಲಿ ಅವರಂತ ಇದ್ದಂಥ ಸೇನಾಧಿಗಳು, ಅಧಿಕಾರಿಗಳು, ಆಡಳಿತಗಾರರು ಎಲ್ಲ ತೀರ್ಮಾನ ತಗೊಳ್ತಿದ್ದಂಥ ಜಾಗ ಇದು. ಕೂತ್ಕೊಂಡು ಕೋಟೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಯುದ್ಧದ ಆಗು ಹೋಗುಗಳನ್ನು ಕೇಳ್ತಕ್ಕಂಥದ್ದು, ಕೋಟೆಗೆ ಯಾವುದೇ ರೀತಿಯಾದ ಸಮಸ್ಯೆ ಬಂದರೂ ಎಲ್ಲ ಇದೇ ಜಾಗದಲ್ಲಿ ಕೂತು ಬಗೆಹರಿಸ್ತಕ್ಕಂಥದ್ದು. ಕೋಟೆಯಲ್ಲಿ ಯಾವುದೇ ಸಂಭ್ರಮ ಇರಲಿ, ಆಚರಣೆ ಇರಲಿ, ಏನೇ ಆಗಬೇಕಂದ್ರೆ ಇಲ್ಲಿ ಕೂತು ಮಾತನಾಡ್ತಕ್ಕಂಥದ್ದು. ನೋಡಿ, ಇದು ಕಚೇರಿಯ ಹಿಂಬಾಗಿಲು ಅಂತ. ಈ ಕಚೇರಿಯ ಹಿಂಬಾಗಿಲು ಅಂತಂತಂದರೆ ನೀವು ಏನು ನೋಡ್ತಾ ಇದ್ದೀರಾ, ಈ ಕಡೆ ಸಡನ್ನಾಗಿ ಯಾರಾದರೂ ಬಂದರೆ ಈ ರೀತಿಯಾದ ಹೋಗ್ಲಿಕ್ಕೆ ಒಂದು ಜಾಗ ಕೂಡ ಬಿಟ್ಟಿದ್ದಾರೆ. ಇದು ಕಚೇರಿಯ ಕಿಂಡಿಗಳು.
ದೊಡ್ಡ ದೊಡ್ಡ ಕಿಂಡಿಗಳು. ಕಚೇರಿ ಹಿಂಭಾಗ ಕೂಡ ಒಂದು ಬಾಗಿಲಿದೆ ನೋಡಿ. ಇಲ್ಲಿದ್ದ ಅವರು ಹಾದು ಹೋಗ್ಬೋದಾಗಿತ್ತು ಮತ್ತೆ ಮುಖ್ಯ ದ್ವಾರಕ್ಕೆ.